IAS ಅಧಿಕಾರಿ ಮುನೀಶ್ ಮುದ್ಗೇಲ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಮ್ಮ ಕೈಯಲ್ಲಿ ಒಂದು FIR ಕಾಪಿ ಇದೆ ಸರ್. ನಿಮ್ಮ ಗಮನಕ್ಕೂ ಇದೆ ಇದು ಅಂತ ಹೇಳಿ ನಾನು ಭಾವಿಸ್ತೀನಿ, ಯಾಕಂದ್ರೆ ತಮ್ಮ ಹೆಸರು ಕೂಡ ಇದೆ ಅದರಲ್ಲಿ. ಅಂದ್ರೆ ತಮ್ಮ ನಂಬರ್ಗೆ ಡಾಕ್ಟರ್ ಕೆ ಸುಧಾಕರ್ ಅನ್ನೋರ ಹೆಸರಿನಿಂದ ಒಂದು ವಾಟ್ಸ್ಆಪ್ ಕರೆ ಹಾಗೆ 3 ಸಂದೇಶ ಬಂದಿತ್ತು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಜಪ್ತಿಯಾದ ಹಣವನ್ನ ರಿಲೀಸ್ ಮಾಡಿಸಿ ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಅಂತ. ಏನ್ ರಿಯಾಕ್ಟ್ ಮಾಡ್ತೀರಿ ಸರ್ ಇದಕ್ಕೆ? ನಾನು ಒಂದೇ ಪಾಯಿಂಟ್ ಹೇಳಕ್ಕೆ ಬಯಸುತ್ತೇನೆ. ಇದು ಮ್ಯಾಟರ್ ಇಸ್ ಅಂಡರ್ ಪೊಲೀಸ್ ಇನ್ವೆಸ್ಟಿಗೇಷನ್ ಅಂಡ್ ಅದು ಎಲ್ಲ ಇನ್ವೆಸ್ಟಿಗೇಷನ್. ಯಾಕಂದ್ರೆ ಹಣ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಮಗೆ ನಾಲೆಜ್ ಬಂದ ಮೇಲೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಈ ಹಣವನ್ನ ECI ಗೈಡ್ಲೈನ್ ಪ್ರಕಾರ ಸೀಸ್ ಮಾಡ್ಲಿಕ್ಕೆ ನಾನು ಹೇಳಿದ್ದೇವೆ. ಅವರು ಸೀಸ್ ಮಾಡಿದ್ದಾರೆ. ಆ ಸೀಸ್ ಮಾಡಿದ ನಂತರ ಏನು ನಮಗೆ ಎವಿಡೆನ್ಸ್ ಸಿಗ್ತಾ ಇತ್ತು ಆ ಪ್ರಕಾರ ಒಂದು FIR ಆಯ್ತು. ಅದ್ಮೇಲೆ ಈಗ ಪೊಲೀಸ್ ತನಿಖೆ ನಡೆಸ್ತಾ ಇದ್ದಾರೆ. ಇದು ಬಿಟ್ಟು ಬೇರೆ ಏನು ಈ ಮೂಮೆಂಟ್ ಅಲ್ಲಿ ಹೇಳೋದು ಸೂಕ್ತ. ಸರ್, ನಾನು ಇಫ್ ಅಂಡ್ ಬಟ್ಟಲ್ ಪ್ರಶ್ನೆ ಕೇಳಲ್ಲ, ಬಟ್ ಇದು ನಿಮ್ ಗಮನಕ್ಕೆ ಹೆಂಗ್ ಬಂತು, ಯಾರು ತಂದ್ರು, ಅದಾದ್ಮೇಲೆ ನೀವೇನ್ ಮಾಡಿದ್ರಿ, ಅದ್ರ ಡೀಟೇಲ್ಸ್ ಹೇಳ್ಬೋದಾ? ಹೌದು, ಹೇಳ್ಬಹುದು. ನನಗೆ ಒಂದು ಕಾಲ್ ಬಂತು ಅರೌಂಡ್ 11:45. ಆ ಕಾಲ್ ಮೇಲೆ ಈ ಒಂದು ಸ್ಪಾಟ್ ಅಲ್ಲಿ ಹಣ ಇದೆ ಅಂತ ಯಾರು ಹೇಳಿದ್ರು. ಆ ಕಾಲ್ ಮೇಲೆ ನಾನು ಇಮಿಡಿಯೇಟ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿದೆ. ಯಾಕಂದ್ರೆ ಪ್ರೊಸೀಜರ್ ಪ್ರಕಾರ ಅವರು ಈ ಫೀಚರ್ ಮಾಡಬೇಕು. ಪ್ರಿಮಿಸಿಸ್ ಅಲ್ಲಿ ಇದ್ರೆ ಅವರು ಪ್ರಿಮಿಸಿಸ್ GPS ಲೊಕೇಶನ್ ಕಳ್ಸಿಕೊಟ್ರು ನನಗೆ. ನಾನು FST ಮತ್ತು ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ನಾನು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳನ್ನು ಹೇಳಿದೆ. ಆವಾಗ ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಚಿಕ್ಕಬಳ್ಳಾಪುರ ಒಳಗೆ ಬರ್ತದ ಅಥವಾ ಬೆಂಗಳೂರು ಅರ್ಬನ್ ಅಲ್ಲಿ ಬರ್ತದೆ. ಸೊ ನಾನು FST ಟೀಮ್ಗಳನ್ನ ಎಲ್ಲ ಹೋಗಬೇಕು, ಅಬ್ಸರ್ವರ್ಸ್ಗಳಿಗೆ ತಿಳಿಸಬೇಕು, ಎಲ್ಲ ಪ್ರೊಸೀಜರ್ ಅಂತ ಫಾಲೋ ಮಾಡಿ ಕ್ರಮ ತಗೊಳಕ್ಕೆ ಹೇಳಿದೆ. ಚಿಕ್ಕಬಳ್ಳಾಪುರ ಇನ್ಕಮ್ ಟ್ಯಾಕ್ಸ್ ನೋಡಲ್ ಆಫೀಸರ್ಗೂ ನಾನು ಮಾತಾಡಿದೆ, ಅವ್ರಿಗೂ ಹೇಳಿದೆ. ನಮ್ಮ ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಇಲೆಕ್ಷನ್ ಸಂದರ್ಭದಲ್ಲಿ ಯಾರು ಇದ್ದಾರೆ ಇನ್ಕಮ್ ಟ್ಯಾಕ್ಸ್ ನೋಡಲ್ ಆಫೀಸರ್, ಅವ್ರಿಗೂ ಹೇಳಿದೆ. ಇದು ಎಲ್ಲ ಅವರು ನೋಡ್ಬಿಟ್ಟು ಸ್ಪಾಟ್ ಹೋದ್ಮೇಲೆ ಕೆಲವು ಸಮಯದ ನಂತರ ನನಗೆ ಗೊತ್ತಾಯ್ತು ಇದು ಬೆಂಗಳೂರು ಅರ್ಬನ್ ಅಲ್ಲಿನೇ ಬರುತ್ತೆ. ಆ ಕಾರಣಕ್ಕಾಗಿ ನಾನು ಕೂಡ ಸ್ಪಾಟ್ಗೆ ಹೋದೆ. ನಮ್ಮ FST ಸ್ಪಾಟ್ ಅಲ್ಲಿ ಆಲ್ರೆಡಿ ಇದ್ರು. ಸೊ ಅದು ಎಲ್ಲ ಸೀಜರ್ ಬಂತು. ಆಮೇಲೆ ಹೋಗ್ತಾ ಎವಿಡೆನ್ಸ್ ಪ್ರಕಾರ ಏನು ನಮ್ಮ ಗಮನಕ್ಕೆ ಬಂದಿದೆ ಆ ವಿಷಯವನ್ನ ಕೇಸ್ ಬುಕ್ ಆಗಿದೆ. ಅದು ಇನ್ವೆಸ್ಟಿಗೇಷನ್ ಇಲ್ಲಿ ಇದೆ. ಈ ಹಂತದಲ್ಲಿ ಮೊಬೈಲ್ ನಂಬರ್ಗೆ ವಾಟ್ಸ್ಆಪ್ ಕರೆ ಹಾಗೆ ಇದ್ರ ಬಗ್ಗೆ ನಾನು ಏನು ಪ್ರಕ್ರಿಯೆ ಕೊಡಕ್ಕೆ ಹೋಗುವುದಿಲ್ಲ. ಈ ವಿಷಯ ಇದೆ ಅಂಡರ್ ಇನ್ವೆಸ್ಟಿಗೇಷನ್. ಥ್ಯಾಂಕ್ ಯು. ರೈಟ್ ಸರ್. ಓಕೆ, ರೈಟ್. ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಸೊ ಇದು ಮುನೀಶ್ ಮುದ್ಗಿಲ್ ಅವರ ಪ್ರತಿಕ್ರಿಯೆ ಅನ್ನೋದಕ್ಕಿಂತ ಏನಾಯ್ತು ಅನ್ನೋದ್ರ ವಿವರ ಹೇಳಿದ್ದಾರೆ. ನಾವು ಕೂಡ ಅಲ್ಲಿಗೆ ಬಿಡ್ತೀವಿ. ಅದನ್ನ ತನಿಖೆ ನಡೀತಾ ಇದೆ. ಏನೆಲ್ಲ ಅವರ ಬಳಿ ಇದ್ದ ಸಾಕ್ಷ್ಯಗಳನ್ನ ಕೊಡಬೇಕಿತ್ತು ಅದನ್ನ ಕೊಟ್ಟಿದ್ದಾರೆ IAS ಆಫೀಸರ್. ಅದಾದ ನಂತರದಲ್ಲಿ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ FIR ಕೂಡ ದಾಖಲು ಮಾಡಲಾಗಿದೆ. ಮಿಕ್ಕಿದ್ದು ಎನಿವೆ ಮತದಾನ ಪ್ರಕ್ರಿಯೆ ಆ ಕ್ಷೇತ್ರ ವ್ಯಾಪ್ತಿಗೆ ಮುಗಿದು ಹೋಗಿದೆ. ತನಿಖೆ ಆದ ನಂತರದಲ್ಲಿ ಕಾನೂನಾತ್ಮಕವಾಗಿ ಯಾವ ರೀತಿಯ ಫಲಿತಾಂಶಗಳು ಹೊರಗೆ ಬರುತ್ತೆ, ಕ್ರಮ ಯಾವ ರೀತಿ ಆಗತ್ತೆ, ಈ ಕ್ಷಣಕ್ಕೂ ಕೂಡ ನಮ್ಮ ಟೀಮ್ ಸುಧಾಕರ್ ಅವರ ಪ್ರತಿಕ್ರಿಯೆ ಕೂಡ ಪ್ರಯತ್ನ ಮಾಡ್ತಾ ಇದೆ. ಅವರು ಸಿಕ್ಕಿದ್ರೆ ಫೋನ್ ಸಂಪರ್ಕಕ್ಕೆ ಅವರ ರಿಯಾಕ್ಷನ್ ಕೂಡ ಪಡ್ಕೊಳ್ತೀವಿ. ಫೋನಿಗೆ ಸಿಗದೆ ಹೋದ್ರೆ ಇವತ್ತು ಅಥವಾ ನಾಳೆ ಅವರ ಡೈರೆಕ್ಟ್ ರಿಪ್ಲೈ ಕೂಡ ನಾವು ಪಡೆದುಕೊಳ್ತೀವಿ. ಅಲ್ಲಿಗೆ ಅದನ್ನು ಬಿಡಬಹುದು ಬಹುಶಃ ಈ ಕ್ಷಣ. ಓಕೆ, ಬಿಡೋಣ ಸದ್ಯಕ್ಕೆ.